ಪಾವಗಡ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಚಾಲನೆ. 16,018 ಹೊಸ ಮತದಾರರು ಸೇರ್ಪಡೆ. 2026ರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾರತ ಚುನಾವಣಾ ಆಯೋಗವು ಪಾವಗಡ ವಿಧಾನಸಭಾ ಕ್ಷೇತ್ರ 137ರಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಚಾಲನೆ ನೀಡಿದೆ. ಈ ಸಂಬಂಧ ಅಧಿಕೃತ ಅಂಕಿಅಂಶಗಳನ್ನು ಚುನಾವಣಾಧಿಕಾರಿಗಳು ಗುರುವಾರ ಬಿಡುಗಡೆ ಮಾಡಿದ್ದಾರೆ. ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ. 2002ರ ಎಸ್ಐಆರ್ಗೆ ಹೋಲಿಸಿದರೆ 2026ರ ಪರಿಷ್ಕರಣೆಯಲ್ಲಿ ಮತದಾರರ ಸಂಖ್ಯೆ 16,018ರಷ್ಟು ಹೆಚ್ಚಾಗಿದೆ. ಎಸ್ಐಆರ್ 2002ರಲ್ಲಿ 1,82,972 ಇದ್ದ ಮತದಾರರ ಸಂಖ್ಯೆ ಎಸ್ಐಆರ್ 2026ರ ಪ್ರಕಾರ 1,98,990ಕ್ಕೆ ಏರಿಕೆಯಾಗಿದೆ. ಪ್ರಸ್ತುತ ಕ್ಷೇತ್ರದಲ್ಲಿ 1,466 ಪುರುಷ, 98,515 ಮಹಿಳಾ ಹಾಗೂ 9 ತೃತೀಯ ಲಿಂಗಿ ಮತದಾರರಿದ್ದಾರೆ. ಮತಗಟ್ಟೆಗಳ ಸಂಖ್ಯೆ 240ಕ್ಕೆ ಹೆಚ್ಚಳ. 2002ರಲ್ಲಿ 214 ಇದ್ದ ಮತಗಟ್ಟೆಗಳ ಸಂಖ್ಯೆ ಈ ಬಾರಿ 240ಕ್ಕೆ ಏರಿಕೆಯಾಗಿದೆ. ಪ್ರತಿ ಮತಗಟ್ಟೆಗೆ ಒಬ್ಬರಂತೆ ಒಟ್ಟು 240 ಮಂದಿ ಬಿಎಲ್ಒಗಳನ್ನು ನಿಯೋಜಿಸಲಾಗಿದ್ದು, ಅವರ ಮೇಲ್ವಿಚಾರಣೆಗೆ 24 ಮಂದಿ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಚುನಾವಣಾಧಿಕಾರಿ ಧರ್ಮಪಾಲ್ ತಿಳಿಸಿದ್ದಾರೆ. ಪರಿಷ್ಕರಣೆಯ ಪ್ರಮುಖ ದಿನಾಂಕಗಳು. ಎಸ್ಐಆರ್ 2026ರ ವೇಳಾಪಟ್ಟಿಯಂತೆ 30/6/2026ರಿಂದ 29/7/2026ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. 5/8/2026ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. 5/8/2026ರಿಂದ 4/9/2026ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, 7/10/2026ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಎಇಆರ್ಒ ವರದರಾಜು ಸೂಚನೆ. 5/8/2026ರಂದು ಕರಡು ಪಟ್ಟಿ ಪ್ರಕಟವಾದ ನಂತರ ಎಲ್ಲ ಮತದಾರರು ತಮ್ಮ ಹೆಸರು, ಭಾವಚಿತ್ರ, ವಿಳಾಸವನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು. ಲೋಪದೋಷಗಳಿದ್ದಲ್ಲಿ 4/9/2026ರ ಒಳಗೆ ಸಂಬಂಧಪಟ್ಟ ಬಿಎಲ್ಒಗಳ ಬಳಿ ಅರ್ಜಿ ಸಲ್ಲಿಸಬಹುದು. 18 ವರ್ಷ ತುಂಬಿದ ಎಲ್ಲ ಯುವಕ ಯುವತಿಯರನ್ನ ಪಟ್ಟಿಗೆ ಸೇರಿಸಲಾಗುವುದು ಎಂದು ಸಹಾಯಕ ಚುನಾವಣಾಧಿಕಾರಿ ವರದರಾಜು ತಿಳಿಸಿದರು. ಮನೆ ಭೇಟಿ ವೇಳೆ ಮತದಾರರು ಲಭ್ಯವಿಲ್ಲದಿದ್ದರೆ ಬಿಎಲ್ಒಗಳು 3 ಬಾರಿ ಭೇಟಿ ನೀಡುತ್ತಾರೆ. ಆಗಲೂ ಲಭ್ಯವಾಗದಿದ್ದಲ್ಲಿ ತಾತ್ಕಾಲಿಕವಾಗಿ ಕೈಬಿಡಲಾಗುತ್ತದೆ. ಆದರೆ ಅಂಥವರು 5/8/2026ರಿಂದ 4/9/2026ರವರೆಗೆ ನಡೆಯುವ ಹಕ್ಕು ಮತ್ತು ಆಕ್ಷೇಪಣೆ ಅವಧಿಯಲ್ಲಿ ಅರ್ಜಿ ಸಲ್ಲಿಸಿ ಹೆಸರು ಸೇರಿಸಿಕೊಳ್ಳಬಹುದು ಎಂದು ಅವರು ಸ್ಪಷ್ಟಪಡಿಸಿದರು. ಯಾರು ವಯಸ್ಸು ಪೌರತ್ವದಲ್ಲಿ ಇರೋದು ಅವ್ರನ್ನ ನಾವು ಮತದಾರರ ಪಟ್ಟಿಗೆ ಸೇರಿಸಿ ಎಲಿಜಿಬಲ್ ವೋಟರ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಅವರ್ ವೋಟರ್ ಲಿಸ್ಟ್. ಆಮೇಲೆ ಇನ್ಎಲಿಜಿಬಲ್ ವೋಟರ್ಸ್ ಲೈಕ್ ಡೆತ್, ಡೂಪ್ಲಿಕೇಟು, ಶಿಫ್ಟೆಡು, ಆ್ಯಬ್ಸೆಂಟಿ ಇವನ್ನೆಲ್ಲ ನಾವು ವಿತ್ ಪ್ರೂವ್ ಪ್ರೊಸೀಜರ್ ಮಾಡಿ ವೋಟರ್ ಲಿಸ್ಟ್ನ ನಾವು ಇದು ಮಾಡಬೇಕಾಗಿದೆ, ಅಪ್ಡೇಟ್ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆನ ನಾವು ಈಗ ಇದು ಮಾಡ್ತಾಯಿದ್ದೀವಿ. ಮೀಟಿಂಗು ಇದಕ್ಕೆ ಸಂಬಂಧಪಟ್ಟಂಗೆ ಪಾವಗಡದಲ್ಲಿ 240 ಮತಗಟ್ಟೆ ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ. 240 ಪೋಲಿಂಗ್ ಸ್ಟೇಷನ್ಸ್, 137 ನಮ್ಮ ಒಂದು ಏನು ಪಾವಗಡ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ. ಸೊ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಂದು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮತ್ತು ಈ ಒಂದು ವೋಟರ್ಸ್ನ ಇನ್ಕ್ಲೂಡ್ ಮಾಡೋದಕ್ಕೆ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ನಾನು ಬಂದು ERO ಇದ್ದೀನಿ, ನಮ್ಮ ERO ಸಾಹೇಬರು, AERO ಸಾಹೇಬರು, ತಹಸೀಲ್ದಾರ್ ಇರ್ತಾರೆ ಮತ್ತು EO ಮತ್ತು ನಗರಸಭೆ ಆಯಿತು ಎಲ್ಲ ಸೇರಿ ಎಲ್ಲರ ಒಂದು ಸಹಕಾರದಿಂದ ಎಲ್ಲ ಒಂದು ವೋಟರ್ಸ್, ಎಲಿಜಿಬಲ್ ವೋಟರ್ಸ್ನ ನಾವು ವೋಟರ್ ಲಿಸ್ಟ್ಗೆ ಸೇರಿಸಬೇಕು ಮತ್ತು ಈ ಒಂದು ಕಾರ್ಯನ ಯಶಸ್ವಿಗೊಳಿಸಬೇಕು ಅನ್ನೋದು ನನ್ನ ಒಂದು ಕೋರಿಕೆಯಾಗಿದೆ. ಗ್ರಾಮ ಪಂಚಾಯತಿಗಳು ಎಲ್ಲ ಕಡೆಗೂ ನಾವು 7/2026ರಲ್ಲಿ ಮತದಾರ ಪಟ್ಟಿ ಪ್ರಚುರಪಡಿಸ್ತೀವಿ. ಇದು ವಿಶೇಷ ಸಮಗ್ರ ಪರಿಷ್ಕರಣೆ ಅಲ್ಲಿಗೆ ನಮ್ಮದು ಕಂಪ್ಲೀಟ್ ಆಗುತ್ತೆ. ಆ ನಂತರ ಪ್ರತಿ ವರ್ಷವೂ ಸಹ SIR ಇರ್ತದೆ. SSR ಇರುತ್ತೆ. ಪ್ರತಿ ವರ್ಷವೂ ಸಹ ನಮ್ಮ ಮತದಾರ ಪಟ್ಟಿನ ಪರಿಷ್ಕರಣೆ ಮಾಡ್ತಾನೇ ಇರ್ತೀವಿ. ಇದರಲ್ಲಿ ಆಗೋಯ್ತು ಮತ್ತೆ ನಮ್ಮ ಹೆಸರು ಸೇರಿಸೋದೇ ಇಲ್ಲ ಅಂತ ಯಾರೂ ಸಹ ಆತಂಕ ಪಡೋಂಗಿಲ್ಲ, ಭಯ ಪಡೋಂಗಿಲ್ಲ.
ಕಾರಣ ಪ್ರತಿ ವರ್ಷವೂ ಇದಾದ ನಂತರನೂ ಸಹ ನಮ್ಮದು ನೆಕ್ಸ್ಟ್ SSR ಬರುತ್ತೆ. ಆವಾಗ ಪ್ರತಿ ಸಲ 18 ವರ್ಷ ಆಗಿರೋರು ಬರ್ತಾರೆ, ಅನಂತರ ಎಲಿಜಿಬಲ್ ಇರೋರು ವೋಟರ್ಸ್ ಬರ್ತಾರೆ, ಅವ್ರಿಗೂ ಸಹ ನಾವು ಮುಂದೆ ಅದನ್ನು ಸಹ ಸೇರಿಸ್ಕೊಡ್ತೀವಿ. ಅದಕ್ಕೆ ಫಾರ್ ನಂಬರ್ 6 ಅಲ್ಲಿ ತಗೊಳ್ತೀವಿ, 7, 8 ಎಲ್ಲ ತಗೊಳ್ತೀವಿ, ಸೇರಿಸ್ಕೊಂಡು ಪ್ರತಿ ವರ್ಷ ಪ್ರಕ್ರಿಯೆ ಇದ್ದೇ ಇರುತ್ತೆ. ಆದ್ದರಿಂದ ಇದು ಇವಾಗ ನಾವು SIR ಮಾಡಿದ ತಕ್ಷಣ ನಾವು ನಮ್ಮ ಹೆಸರು ಕೈ ಬಿಟ್ಬಿಟ್ಟಿದ್ದಾರೆ, ಅನಂತರ ನಾವು ತೊಂದರೆ ಆಗಿದೆ ಅಂತ ಯಾರು ಸಹ ಆತಂಕ ಪಡಬೇಕಾಗಿಲ್ಲ. ಈ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು, ರಾಜಕೀಯ ಪಕ್ಷದವ್ರ ಜೊತೆ ಈಗಾಗಲೇ ಸಭೆಯನ್ನು ಸಹ ಮಾಡಿ ಅವರು ಸಹ ಸಹಕಾರ ಕೊಡಬೇಕಂತ ಕೋರಿದ್ದೀವಿ. ಆದ್ದರಿಂದ ರಾಜಕೀಯ ಪಕ್ಷದವರು ಮತ್ತು ಸಾರ್ವಜನಿಕರು ಮತ್ತು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ BLO ಇರ್ಬೋದು, ಎಲ್ಲ ಪ್ರತಿಯೊಬ್ಬರು ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಂತ ಕೊಡ್ತಾ ಎಲ್ಲ ಸಾರ್ವಜನಿಕರೇ ಮತದಾರರು ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿ ಮತದಾರರು ಎಲ್ಲರೂ ಸಹ ಈ SIR ಕಾರ್ಯಕ್ರಮದಲ್ಲಿ SIR ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಈಗ ಸಹಕಾರ ಕೊಡಬೇಕೆಂದು ಮಾಧ್ಯಮದ ಮೂಲಕ ಎಲ್ಲರೂ ಸಹ ಕೋರ್ಕೊಳ್ತಾ ಇದ್ದೀನಿ. ಇದಕ್ಕೆ ಹೆಚ್ಚಿನ ಬೆಂಬಲ ಕೊಡಬೇಕು. ಯಾವುದೇ ಸಮಸ್ಯೆ ಆದರೂ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಸಹ ಒಂದೊಂದು ನಾವು ಇದು ಸೆಂಟರನ್ನು ಓಪನ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಮಾಡ್ತಾ ಇದ್ದೀವಿ, ತಾಲೂಕು ಆಫೀಸಲ್ಲಿ ಇರುತ್ತೆ, ಅನಂತರ ನಮ್ಮ DC ಆಫೀಸಲ್ಲಿ ಇರುತ್ತೆ. ಆಮೇಲೆ 1950 ಅಂತ ಹೇಳ್ಬಿಟ್ಟು ಒಂದು ನಂಬರ್ ಇರುತ್ತೆ, ಅದು ಎಲೆಕ್ಷನ್ ಕಮಿಷನ್. ಅವರು ಯಾವಾಗ ಬೇಕಾದ್ರೂ ಇದು ಮಾಡ್ಬೋದು, ಫೋನ್ ಮಾಡೋದು ಸಹ ನಮ್ಮ ಅದಕ್ಕೆ ಅವ್ರು ಫೋನ್ ಮಾಡಿದ್ರೆ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ. ಆದ್ದರಿಂದ ಎಲ್ಲರೂ ಸಹ ಭಾಗವಹಿಸಿ ಇದರಲ್ಲಿ ಪ್ರತಿಯೊಬ್ಬರು ಸಹ ಫಾರಮ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಸಹಿ ಮಾಡಿ ಡಾಕ್ಯುಮೆಂಟ್ ಕೇಳ್ತಾರೆ, ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಆನಂತರ ಅದನ್ನು ಸಹಿ ಮಾಡಿ ಸಂಬಂಧಪಟ್ಟ BLOಗಳಿಗೆ ಕೊಡಬೇಕು ಅಂತೇಳಿ ಈ ಮೂಲಕ ಮತ್ತೊಮ್ಮೆ ಎಲ್ಲ ಪಾವಗಡದ ಮತದಾರರು ಮತ್ತೀಗ ಎಲ್ಲ ಕೇಳ್ಕೊಂತ ನಮ್ಮ ನಮೂನೆ ಭರ್ತಿಗೆ ಮನವಿ. SSR 25ರ ಪ್ರಕಾರ ತಾಲೂಕಿನಲ್ಲಿ 1,98,990 ಮತದಾರರಿದ್ದು, ಎಲ್ಲ ಮತದಾರರು BLOಗಳಿಂದ ನಮೂನೆಗಳನ್ನು ಪಡೆದು ಅಗತ್ಯ ದಾಖಲೆಗಳೊಂದಿಗೆ ಭರ್ತಿ ಮಾಡಿ ಹಿಂದಿರುಗಿಸಬೇಕು ಎಂದು ERO ಧರ್ಮಪಾಲ್ ಮನವಿ ಮಾಡಿದರು. ನಮ್ಮ BLOಗಳು ಪ್ರತಿ ಮನೆ ಹತ್ರ ಪ್ರತಿ ಮತದಾರನ ಹತ್ರಕ್ಕೆ ಫಾರಮ್ ನಾವೊಂದು ನಮೂನೆ ಕೊಡ್ತಾ ಇದ್ದೀವಿ. ಗಣತಿ ನಮೂನೆ ಅಂತ ಬರುತ್ತೆ, ನಾವು ಅನುಬಂಧ C ಮತ್ತು ಅನುಬಂಧ D ಅಂತ ಬರ್ತಾ ಇದೆ. ಈ ಗಣತಿ ನಮೂನೆಯನ್ನು ತೆಗೆದುಕೊಂಡು ಪ್ರತಿಯೊಬ್ಬ ಮತದಾರರನ್ನು ಭೇಟಿ ಮಾಡ್ತಾರೆ. ಮತದಾರರನ್ನು ಭೇಟಿ ಮಾಡಿದ ನಂತರ ಸಂಬಂಧಪಟ್ಟ ಮತದಾರರು ಈ ಫಾರಮನ್ನು ಕಲೆಕ್ಟ್ ಮಾಡ್ಕೋಬೇಕು. ಆನಂತರ ಇದನ್ನು ಭರ್ತಿ ಮಾಡಿ ನಮಗೆ ಅದನ್ನು ಮತ್ತೆ ನಮಗೆ ವಾಪಸ್ ಕೊಡಬೇಕು. ಇದು ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಮತದಾರರು ಸಹ ಈ ಫಾರಮನ್ನು ಕಲೆಕ್ಟ್ ಮಾಡ್ಕೊಬೇಕು. ನಮ್ಮ BLO ಕೊಡ್ತಾರೆ, ಸಹಿ ಮಾಡಿ ಮತ್ತೆ ಅದನ್ನು ಭರ್ತಿ ಮಾಡಿ ನಮಗೆ ವಾಪಸ್ ಕೊಡಬೇಕಾಗುತ್ತೆ. ಅಕಸ್ಮಾತ್ ಮನೇಲಿ ಏನಾದರೂ ಇಲ್ಲ ಅಂತಂದ್ರೂ ಸಹ ಒಬ್ಬ BLO 3 ಬಾರಿ ಭೇಟಿ ಕೊಡ್ತಾರೆ. ಪ್ರತಿಯೊಂದು ಮನೆ ಹತ್ರನೂ ಸಹ 3 ಬಾರಿ ಭೇಟಿ ಕೊಡ್ತಾರೆ. 3 ಸಲ ಅಕಸ್ಮಾತ್ ಅವ್ರು ಏನಾದರೂ ಇಲ್ಲ ಅಂತಂದರೆ ಅಂಥ ಮತದಾರರು ಈ ಮತದಾರರ ಪಟ್ಟಿಯಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಆದರೂ ಸಹ ಅದಕ್ಕೂ ಸಹ ಅವಕಾಶ ಇದೆ. ಹೇಗೆ ಅಂತಂದರೆ ನೆಕ್ಸ್ಟ್ ನಮಗೆ ನಾವು ಏನು ಗಣತಿ ಫಾರಮ್ ಕೊಟ್ಟಿರ್ತೀವಿ, ಇವನ್ನೆಲ್ಲ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ 5/8/2026 ಡ್ರಾಫ್ಟ್ ರೋಲ್ ಕರಡು ಮತದಾರರ ಪಟ್ಟಿ ನಾವು ಪ್ರಚಾರಪಡಿಸ್ತೀವಿ. ಕರಡು ಮತದಾರರ ಪಟ್ಟಿ ಪ್ರಚಾರಪಡಿಸಿದ ನಂತರ ನಾವು ಅದನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳು, ತಾಲೂಕು ಆಫೀಸು, ತಾಲೂಕು ಪಂಚಾಯಿತಿ, ಅನಂತರ ಮುನ್ಸಿಪಲ್ ಆಫೀಸು ಪ್ರತಿಯೊಂದು ಕಡೆಗೂ ನಾವು ಅದನ್ನು ಪ್ರಚಾರಪಡಿಸ್ತೀವಿ. ಅದರಲ್ಲಿ ಸಂಬಂಧಪಟ್ಟ ಮತದಾರರು ಅದರಲ್ಲಿ ಅವರ ಹೆಸರು ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದರಲ್ಲಿ ಏನೋ ಅವ್ರ ಹೆಸರಿಲ್ಲ ಅಂತ ಚೆಕ್ ಇಲ್ಲ ಅಂತ ಅವೇನು ಕನ್ಫರ್ಮ್ ಆದರೆ ನಂತರ ನಮಗೆ 5/8/2026 4/9/2026 ಅಬ್ಜೆಕ್ಷನ್ ಕೊಡೋದಕ್ಕೆ ಅವಕಾಶ ಇದೆ. ಈ ಸಮಯದಲ್ಲಿ ಯಾರು ಅಬ್ಜೆಕ್ಷನ್ ಕೊಡ್ತಾರೆ ಅದನ್ನು ನಾವು ಸಂಬಂಧಪಟ್ಟ ERO ಅನಂತರ ಇಬ್ಬರು ಸೇರಿ ನಾವು ಅದನ್ನು ಕ್ಲಿಯರ್ ಮಾಡೋಕ್ಕಾಗುತ್ತೆ. ಅದಕ್ಕೆ 5/8/2026 3/10/2026 ಸಮಯ ಇದೆ. ನಾವು ಆ ಟೈಮಲ್ಲಿ ಪ್ರತಿಯೊಬ್ಬರು ನಾವು ಮತದಾರರ ಪಟ್ಟಿಯಲ್ಲಿ ಪ್ರತಿಯೊಂದು ಮತದಾರರ ಪಟ್ಟಿಯಲ್ಲಿ ಸಹ ಹೆಸರು ತೆಗಿಬೇಕಾದ್ರೆ ಪ್ರತಿಯೊಬ್ಬರು ನೋಟಿಸ್ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಏಕಾಏಕಿ ನಾವು ಯಾವುದೇ ಮತದಾರರನ್ನು ಕೈ ಬಿಡೋದಿಲ್ಲ. ಪ್ರತಿಯೊಬ್ಬರು ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟ ನಂತರ ನಾವು ಇಲ್ಲಿ ಹಿಯರಿಂಗ್ ಮಾಡ್ತೀವಿ. ಅವ್ರನ್ನ ಕರೆಸಿ ನಾವು ಇಲ್ಲಿ ಹಿಯರಿಂಗ್ ಮಾಡಿ ಆ ನಂತರ ನಾವು ಅವರ ಹೆಸರನ್ನು ಕೈ ಬಿಡೋಕ್ಕೆ ಕ್ರಮ ವಹಿಸ್ತೀವಿ. ಈ ಕಾರ್ಯಕ್ರಮ ನಮಗೆ 5/8/2026 3/10/2026 ಒಟ್ಟು 2 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಮಾಡ್ತೀವಿ. ಇದೆಲ್ಲ ಕಂಪ್ಲೀಟ್ ಆದ ನಂತರ 7/10/2026 ಫೈನಲ್ ರೋಲ್ ಪಬ್ಲಿಷ್ ಆಗುತ್ತೆ. ಇದು ನಮ್ಮ SIR ವಿಶೇಷ ಸಂಬಂಧ ಪರಿಷ್ಕರಣೆ ಎಲ್ಲ ಮುಕ್ತಾಯವಾದ ನಂತರ 7/10/2026 ವೋಟರ್ಸ್ ಎಲ್ಲ ಪ್ರತಿಯೊಂದು ಕಡೆಗೂ ಪ್ರಚಾರ ಮಾಡ್ತೀವಿ. ಸಂಬಂಧಪಟ್ಟ ಎಲ್ಲ ಕಡೆ ಇದು ನಮ್ಮ BLO ಆಫೀಸಲ್ಲೂ ಆಗಿರ್ಬೋದು, ತಾಲೂಕು. ಈ ಸಂದರ್ಭದಲ್ಲಿ EO ಮಧುಸೂದನ್, ಮುಖ್ಯಾಧಿಕಾರಿ ಜಾಫರ್ ಶರೀಫ್, CDPO ಸುನೀತಾ, ALMT ರಾಮಾಂಜನೇಯಲು, RI ರಾಜಗೋಪಾಲ್, DEO ರಾಮಾಂಜಿನಪ್ಪ ಹಾಗೂ ತಾಲೂಕು ಕಚೇರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.